ಇಷ್ಟೆಲ್ಲ ಸ್ಕ್ಯಾಮ್ಗಳೆಲ್ಲ ಆಗ್ತಾ ಇರ್ತವೆ. ಸೊ ಇವುಗಳನ್ನ ತಡಿಲಿಕ್ಕೆ ಅಂತ ಹೇಳಿ ರೇರಾ ಅನ್ನುವಂತ ಒಂದು ಸಂಸ್ಥೆಯನ್ನ ಹುಟ್ಟಾಕುತ್ತೆ ಸರ್ಕಾರ. ಅದೇನಾಗುತ್ತೆ ಅಂದ್ರೆ ಈ ಖಾತೆ ಬರುತ್ತಲ್ಲ ಕ್ಲೀನ್ ಆಗಿ ವೆಬ್ ಡಿಸೈನ್ ಮಾಡ್ತಾರೆ. ಇವ್ರ ಹೆಸರು ಫೋಟೋ ಗೀಟೋ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಅವ್ನ್ ಯಾವ್ದು ಬೇಕೋ ಅದನ್ನ ಹಾಕೊಂಡ್ಬಿಡ್ತಾರೆ. ನಾನು ಇದೆಲ್ಲ ಸ್ಕ್ಯಾಮ್ಗಳೆಲ್ಲ ಆಗ್ತಾ ಇರ್ತವೆ. ಸೊ ಇವುಗಳನ್ನ ತಡಿಲಿಕ್ಕೆ ಅಂತ ಹೇಳಿ ರೇರಾ ಅನ್ನುವಂಥ ಒಂದು ಸಂಸ್ಥೆಯನ್ನ ಹುಟ್ಟಾಕುತ್ತೆ ಸರ್ಕಾರ. ಹಾಗಾದ್ರೆ ರೇರಾ ಪಾತ್ರ ಏನು ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಅಂತ? ಸರ್ ನೋಡಿ, ಸಾರ್ವಜನಿಕರಿಗೆ ಇದರ ಅರಿವಿಲ್ಲ. ಓಕೆ, ಜನ ಏನನ್ನ ನಂಬ್ತಾರೆ ಗೊತ್ತಾ? ಈ ಅಕ್ಕಪಕ್ಕದ ಮನೆಯವರು, ಆ ಪಕ್ಕದವನು ಯಾರೋ ಒಬ್ಬ ವೆಂಕಟೇಶ್ ಅನ್ನೋನು ನೆಲಮಂಗಲದಲ್ಲಿ ಸೈಟ್ ತಗೊಂಡಿದ್ದಾನೆ ಅಂದ್ರೆ ಜನ ಅವ್ರನ್ನ ನೋಡ್ತಾ ಇರ್ತಾರೆ. ಹೌದು, ಒಳ್ಳೆ ರಿಯಲ್ ಎಸ್ಟೇಟ್ ಆಫ್ ಇದೆಯಪ್ಪ, ಅಲ್ಲೊಂದು 3-4 ಲೇಔಟ್ ಮಾಡಿದ್ದಾರೆ, ಇಲ್ಲೊಂದು 8 ಲೇಔಟ್ ಮಾಡಿದ್ದಾರೆ, ಅವನು ಸೇಫ್ ಆಗಿದ್ದಾನೆ, ಒಳ್ಳೆ ಸೈಟ್ ತಗೊಂಡಿದ್ದಾನೆ, ನಾನು ತಗೋಬೇಡೋಣ ಅಂತ ಹೇಳಿ ಅಷ್ಟೇ ಯೋಚನೆ ಮಾಡಿ. ಅಷ್ಟೇ. ನಮ್ಮಲ್ಲಿ ಏನಾಗುತ್ತೆ, ಆಮೇಲೆ ಜನಗಳಿಗೆ ನಾನು ಹೇಳುವಂಥದ್ದು, ಡಾಕ್ಯುಮೆಂಟ್ಸ್ಗಳ ಬಗ್ಗೆ ನಿಮಗೆ ಎಚ್ಚರಿಕೆಯಿಂದ ಯಾವುದಾದ್ರು ಒಬ್ಬ ತಿಳುವಳಿಕೆ ಇರುವಂಥ ವ್ಯಕ್ತಿಗೆ ಮತ್ತು ಯಾವುದಾದ್ರು ಒಬ್ಬ ಲಾಯರ್ಗೆ ಕ್ಲೀನಾಗಿ ನೋಡಿ ಅಲ್ಲಿ ಒಂದು ವೆರಿಫಿಕೇಶನ್ ಮಾಡಿಸಿದ್ರೆ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಈಗ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇದು ಸತ್ಯ ಆಗುತ್ತೆ ನೋಡಿ. ನಾವು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಸಹ ಯೋಚನೆ ಮಾಡಬೇಕಾಗ್ತದೆ ನಾವು. ಹೌದು, ಜಡ್ಜಸ್ ಲೇಔಟು ಲಿಟಿಗೇಷನ್ ಆಗುತ್ತೆ. ಹೌದು, ವಕೀಲರದು ಒಂದು ಮಾಡ್ಕೋತಾರೆ, ಅಲ್ಲೂ ಲಿಟಿಗೇಷನ್ ಆಗ್ತದೆ. ಏನಾಗುತ್ತೆ ಅಂದ್ರೆ ಭೂಮಿಗೆ ವಿಚಾರ ಪಟ್ಟಂತೆ ನಾವೇನಾದ್ರು ವಿಚಾರ ತಿಳ್ಕೊಬೇಕು ಅಂದ್ರೆ ಇದೆಯಲ್ಲ, ಇದು ನಾವು ಸಿವಿಲ್ ಮ್ಯಾಟರ್ಸ್ ಅಂತ ಕರಿತೀವಲ್ಲ, ಇದನ್ನ ನಾವು ಕಬ್ಬಿಣದ ಕಡಲೆ ಅಂತ ಕರಿತೀವಿ. ಅಂದ್ರೆ ಸಿವಿಲ್ ಅಲ್ಲಿ ಇಷ್ಟೊಂದಿರುತ್ತೆ, ಇದು ಯಾರಿಗೂ ಗೊತ್ತಾಗಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಡೂಪ್ಲಿಕೇಟ್. ಇವತ್ತು ಎಷ್ಟು ಚೆನ್ನಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ನಿನ್ನೆ ಯಾರೋ ಒಬ್ರು ಈ ಖಾತೆ ತಂದ್ಕೊಟ್ಟ ಸರ್, ಕಿತ್ನಳ್ಳಿ ಪಂಚಾಯತಿನಲ್ಲಿ ಒಂದು ಲೇಔಟಲ್ಲಿ ಸೈಟ್ ತೊಗೊಂಡಿದ್ದೀನಿ. ಕಿತ್ನಳ್ಳಿ ಪಂಚಾಯತಿನ ಲೇಔಟ ಅದು ಎಲ್ಲ ರೆವಿನ್ಯೂ ಲೇಔಟ್ ಅಲ್ಲ, ಕೊಡಿ ಈ ಖಾತೆ ಅಂತ. ಈ ಖಾತೆ ಕೇಳಿದ್ರೆ ಈ ಖಾತೆನೂ ಕೊಟ್ಟ. ಆ ಈ ಖಾತೆಯನ್ನು ಎಷ್ಟು ಚೆನ್ನಾಗಿ ಬೋಗಸನ ಮಾಡಿದ್ದಾರೆ ಅಂದರೆ, ನಾನು RTA ಹಾಕಿದ್ರೆ ಇದು ನಿಮ್ಮ ಪಂಚಾಯತಿ ಇದು PID ನಂಬರ್ ಕೊಡಿ ಅಂದರೆ, ಸರ್ ಇದು ನಂದಲ್ಲ ಸರ್. ಅದೇನಾಗುತ್ತೆ ಅಂದರೆ ಈ ಖಾತೆ ಬರುತ್ತಲ್ಲ ಕ್ಲೀನಾಗಿ ವೆಬ್ ಡಿಸೈನ್ ಮಾಡ್ತಾರೆ. ಇವ್ರ ಹೆಸರು ಫೋಟೋ ಗೀಟೋ ತೆಗೆದ್ಬಿಟ್ಟು ಕ್ಲೀನಾಗಿ ಅವ್ನು ಯಾವ್ದು ಬೇಕೋ ಅದನ್ನ ಹಾಕೊಂಡ್ಬಿಡ್ತಾರೆ. ಓಕೆ, ನಾನು ಈಗ ಅದೇ ವಿಚಾರಕ್ಕೆ ಬಂದೆ. ಬೆಂಗಳೂರಿನಲ್ಲಿ ಬಹುತೇಕ ಈಗ ನೀವು ಹೇಳಿದ ಹಾಗೆ ಲಕ್ಷಾಂತರ ರಿಯಲ್ ಎಸ್ಟೇಟ್ ಕಂಪನಿಗಳಿದ್ದಾವೆ, ಗಲ್ಲಿಗಳಲ್ಲಿ ಆಫೀಸ್ಗಳಿದ್ದಾವೆ. ಆದರೆ ಪ್ರಜಾಧ್ವನಿ ಈಗ ಹಿಂದಿನ ಒಂದು ಎಪಿಸೋಡ್ ಮಾಡುವಂಥ ಸಂದರ್ಭದಲ್ಲಿ ನಮಗೊಂದಿಷ್ಟು ದಾಖಲೆಗಳು ಬಂದವು. ಅಲ್ಲಿ ಬಹಳಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ತಹಸೀಲ್ದಾರ್ ಸಹಿಯನ್ನು ಅವರೇ ಹಾಕ್ತಾರೆ, ತಹಸೀಲ್ದಾರ್ ಕಚೇರಿ ಸೀಲನ್ನು ಹಾಕ್ಕೊಂಡು ಕಳಿಸ್ತಾರೆ, ಅಥವಾ ಇನ್ಯಾವುದೋ ಗ್ರಾಮ ಪಂಚಾಯತಿ ಸೀಲನ್ನು ಹಾಕ್ತಾರೆ. ಇನ್ನು ಗ್ರಾಮ ಪಂಚಾಯತಿ ಯಾವನ ಅಧ್ಯಕ್ಷ ಇರ್ತಾನೆ ಅವನು, ಅಥವಾ PDO ಅಧ್ಯಕ್ಷ ಅವನು ಇದ್ರೆ PDO ಹೆಸರು, ಸೊ ಅವರೇ ಸೀಲ್ ಹಾಕ್ತಾರೆ, ಅವರೇ ಸೈನ್ ಹಾಕಿ ಕಳಿಸಿಬಿಟ್ಟಿರ್ತಾರೆ. ನೋಡಿದವ್ರಿಗೆ ಹೌದು ಇದು ಒರಿಜಿನಲ್ ಇರಬೇಕು ಅನಿಸುತ್ತೆ. ಆದರೆ ವೆರಿಫಿಕೇಷನ್ ಒಬ್ಬ ಲಾಯರ್ ಇಟ್ಟು ಅದನ್ನು ವೆರಿಫಿಕೇಷನ್ ಮಾಡೋವರೆಗೂ ಕೂಡ ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ. ಸೊ ಇದನ್ನು ಹೆಂಗೆ ತಡಿಲಿಕ್ಕೆ ಸಾಧ್ಯ ಅಂತ? ಸರ್ ನೋಡಿ, ನೀವು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ನೀವು ಸೈಟನ್ನು ತಗೊಳ್ಳಿ, ಓಕೆ, ತಗೊಂಡಂಥ ಸಂದರ್ಭದಲ್ಲಿ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ತಲೆ, ನಿಮ್ಮ ಪರಿಜ್ಞಾನ ನಿಮ್ಮ ಕೈನಲ್ಲಿರಬೇಕು. ನೀವು ಯಾವ ಜಾಗದಲ್ಲಿ ನೀವು ಸೈಟನ್ನು ಪರ್ಚೇಸ್ ಮಾಡ್ತೀರಾ, ಲೋಕಲ್ ಮುನ್ಸಿಪಲ್ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಬೇಕು. ಇದು ಬೇಸಿಕ್ ನಾಲೆಡ್ಜ್ ಇದು. ಓಕೆ, ನೀವು ಯಾವುದೇ ಪಂಚಾಯತಿನಲ್ಲಿ ಹೋಗಿ ತಗೊಳ್ಳಿ, ಯಾವುದೇ ನಗರಸಭೆ ಅಥವಾ ಪುರಸಭೆ ಅಥವಾ BDA BMRD ಯಾವುದನ್ನು ಆಗಿರ್ಬೋದು, ನೀವು ಅಲ್ಲಿ ಪ್ರಾಧಿಕಾರಕ್ಕೆ ಹೋಗಿ ವಿಚಾರಿಸ್ಬೇಕು. ಸರ್, ಈ ಒಂದು ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಲೇಔಟ್ ಅಲ್ಲಿ ಸೈಟ್ ತಗೊಳ್ತಾ ಇದ್ದೀನಿ, ಈ ಒಂದು ಲೇಔಟ್ ಅಲ್ಲಿ ಸೈಟ್ ತಗೊಂಡ್ರೆ ಈ ಖಾತೆ ಆಗತ್ತಾ